ಹಾಯ್, ಎಲ್ಲರಿಗೂ ನಮಸ್ಕಾರ. SRK ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಇವತ್ತಿನ ನನ್ನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸುತ್ತಿರುವ ಮಾಹಿತಿ ಏನೆಂದರೆ, ದೇಶದಾದ್ಯಂತ ಪ್ರಸಿದ್ಧಿಯಾಗಿರುವ ಪ್ರಕೃತಿ ಸೌಂದರ್ಯಕ್ಕೆ ಹೆಸರುವಾಸಿಯಾದ ಕಾಫಿನಾಡು ಎಂದು ಜನಪ್ರಿಯತೆಗೊಳಿಸಿರುವ ನಮ್ಮ ಚಿಕ್ಕಮಗಳೂರಿನ ಬಗ್ಗೆ. ಮೊದಲು ನಾವು ಚಿಕ್ಕಮಗಳೂರಿನ ಇತಿಹಾಸ, ಅಂದರೆ ಈ ಚಿಕ್ಕಮಗಳೂರು ಎನ್ನುವ ಹೆಸರು ಹೇಗೆ ಬಂತು ಅನ್ನುವುದರ ಬಗ್ಗೆ, ನಂತರ ಚಿಕ್ಕಮಗಳೂರು ನಗರ ಯಾಕೆ ಕಾಫಿನಾಡು ಎಂದು ಪ್ರಸಿದ್ಧಿಯಾಗಿದೆ ಎಂದು, ಮತ್ತು ಚಿಕ್ಕಮಗಳೂರಿನ ಪ್ರಕೃತಿ ಸೌಂದರ್ಯ ಹಾಗೂ ಅಲ್ಲಿ ನೋಡಬಹುದಾದಂಥ ಸುಂದರ ಪ್ರದೇಶಗಳ ಬಗ್ಗೆ ತಿಳಿಯೋಣ. ಚಿಕ್ಕಮಗಳೂರು ಭಾರತ ದೇಶದ ಕರ್ನಾಟಕ ರಾಜ್ಯದ ಒಂದು ಜಿಲ್ಲೆ. ಚಿಕ್ಕಮಗಳೂರು ಜಿಲ್ಲೆ ಕಾಫಿನಾಡು ಎಂದು ಸಹ ಕರೆಯಲ್ಪಡುತ್ತದೆ. ಭಾರತದ ಜನಪ್ರಿಯ ಗಿರಿಧಾಮ ಚಿಕ್ಕಮಗಳೂರು. ಕ್ರಿಸ್ತಶಕ 1670ರಲ್ಲಿ ದೇಶದಲ್ಲಿಯೇ ಮೊಟ್ಟಮೊದಲ ಕಾಫಿಯನ್ನು ದತ್ತಗಿರಿ, ಅಂದರೆ ಚಂದ್ರದ್ರೋಣ ಪರ್ವತ ಭಾಗಗಳಲ್ಲಿ ಬೆಳೆಯಲಾಯಿತು. ಬನ್ನಿ ಚಿಕ್ಕಮಗಳೂರು ಜಿಲ್ಲೆಯ ಇತಿಹಾಸದ ಬಗ್ಗೆ ತಿಳಿಯೋಣ. ಹೊಯ್ಸಳ ವಾಸ್ತುಶಿಲ್ಪದ ಅವಶೇಷಗಳಲ್ಲಿ ಕಂಡುಬರುವಂತೆ ಚಿಕ್ಕಮಗಳೂರು ಜಿಲ್ಲೆಯ ಇತಿಹಾಸವು ಶ್ರೀಮಂತವಾಗಿದೆ. ಚಿಕ್ಕಮಗಳೂರಿನ ಇತಿಹಾಸವು ಮಧ್ಯಕಾಲೀನ ಯುಗದಿಂದ ಪ್ರಾರಂಭವಾಗಿದೆ. ಕರ್ನಾಟಕದ ನೈಋತ್ಯ ಭಾಗದಲ್ಲಿರುವ ಈ ಪುಟ್ಟ ಸುಂದರ ಪಟ್ಟಣವು ಹಲವಾರು ದಂತಕಥೆಗಳಿಂದ ಆಕರ್ಷಿತವಾಗಿದೆ. ಅಂತಹ ಆಸಕ್ತಿದಾಯಕ ಕಥೆಗಳಲ್ಲಿ ಚಿಕ್ಕಮಗಳೂರಿನ ಇತಿಹಾಸವೂ ಒಂದು. ಜಿಲ್ಲೆಗೆ ಹೆಸರು ಬಂದಿದ್ದಕ್ಕೆ ಇತಿಹಾಸವಿದೆ. ಚಿಕ್ಕಮಗಳೂರು ಜಿಲ್ಲೆಯು ಚಿಕ್ಕಮಗಳೂರು ನಗರದ ಪ್ರಧಾನ ಕಚೇರಿಯಿಂದ ತನ್ನ ಹೆಸರನ್ನು ಪಡೆದುಕೊಂಡಿದೆ. ಚಿಕ್ಕಮಗಳೂರು ತನ್ನ ಹೆಸರನ್ನು ಕನ್ನಡ ಪದಗಳಾದ ಚಿಕ್ಕಮಗಳ ಊರುದಿಂದ ಪಡೆದುಕೊಂಡಿದೆ. ಇದರ ಅರ್ಥ ಕಿರಿಯ ಮಗಳ ಪಟ್ಟಣ. ಈ ಪಟ್ಟಣವನ್ನು ಸಕ್ರಾಯಪಟ್ಟಣದ ಪೌರಾಣಿಕ ಮುಖ್ಯಸ್ಥ ರುಕ್ಮಾಂಗದ ಎಂಬುವನು ತನ್ನ ಕಿರಿಯ ಮಗಳಿಗೆ ವರದಕ್ಷಿಣೆಯಾಗಿ ಕಳುಹಿಸಲಾಗಿದೆ ಎಂದು ಹೇಳಲಾಗುತ್ತದೆ. ನಂತರ ಅವರು ಈ ಪ್ರದೇಶದ ರಾಣಿಯಾದರು. ಆದ್ದರಿಂದ ಈ ಹೆಸರು ಬಂದಿದೆ ಎಂದು ಹೇಳಲಾಗುತ್ತದೆ. ಚಿಕ್ಕಮಗಳೂರು ನಗರದಿಂದ ಕೇವಲ 5 ಕಿಲೋಮೀಟರ್ ದೂರದಲ್ಲಿರುವ ಹಿರೇಮಗಳೂರು ಎಂಬ ಪಟ್ಟಣವು ಹಿರಿಯ ಮಗಳಿಗೆ ವರದಕ್ಷಿಣೆಯಾಗಿ ಕಳುಹಿಸಲಾಗಿದೆ. ಇಲ್ಲಿ ಹಿರೇಮಗಳೂರು ಎಂದರೆ ಹಿರಿಯ ಮಗಳ ಊರು ಎಂದರ್ಥ. ಸ್ವಲ್ಪ ಸಮಯದ ಹಿಂದೆ ಇದು ಪ್ರತ್ಯೇಕ ಗ್ರಾಮವಾಗಿತ್ತು. ಈಗ ಚಿಕ್ಕಮಗಳೂರು ಪ್ರದೇಶಕ್ಕೆ ಸೇರುತ್ತದೆ. ಚಿಕ್ಕಮಗಳೂರು ಪ್ರದೇಶವು ಹೊಯ್ಸಳ ಸಾಮ್ರಾಜ್ಯದ ದೊರೆಗಳು ತಮ್ಮ ರಾಜವಂಶದ ಆರಂಭಿಕ ದಿನಗಳನ್ನು ಪ್ರಾರಂಭಿಸಿದ ಸ್ಥಳವಾಗಿದೆ ಎಂದು ಹೇಳುತ್ತಾರೆ. ಕಾಫಿ ಲ್ಯಾಂಡ್. ಚಿಕ್ಕಮಗಳೂರು ಜಿಲ್ಲೆಯು ಭಾರತ ದೇಶದ ಕಾಫಿ ಲ್ಯಾಂಡ್ ಎಂದೇ ಹೆಸರುವಾಸಿಯಾಗಿದೆ. ಚಿಕ್ಕಮಗಳೂರು ಜಿಲ್ಲೆಯ ಇತಿಹಾಸದಲ್ಲಿ ಒಂದು ಮಹತ್ವದ ಘಟನೆ ಎಂದರೆ, ಭಾರತದಲ್ಲಿ ಮೊದಲ ಬಾರಿಗೆ ಚಿಕ್ಕಮಗಳೂರು ಜಿಲ್ಲೆಯ ಮೂಲಕ ಕಾಫಿಯನ್ನು ಪರಿಚಯಿಸಲಾಯಿತು. ಮೊದಲ ಕಾಫಿ ಬೆಳೆಯನ್ನು ಬಾಬಾ ಬುಡನ್ಗಿರಿ ಬೆಟ್ಟಗಳಲ್ಲಿ 1670 ADಯಲ್ಲಿ ಬೆಳೆಯಲಾಯಿತು ಎಂದು ಹೇಳುತ್ತಾರೆ. ಸಂತ ಬಾಬಾ ಬುಡನ್ ಎಂಬುವರು ಮೆಕ್ಕಾಗೆ ತೀರ್ಥಯಾತ್ರೆ ಮಾಡುವಾಗ ಯೆಮನ್ನ ಮೋಚಾ ಬಂದರಿನ ಮೂಲಕ ಪ್ರಯಾಣಿಸಿದರು ಎಂದು ನಂಬಲಾಗಿದೆ. ಇಲ್ಲಿ ಅವರು ಮೊದಲ ಬಾರಿಗೆ ಕಾಫಿಯನ್ನು ನೋಡಿದರು ಮತ್ತು ಅದನ್ನು ಭಾರತಕ್ಕೆ ಮರಳಿ ತಂದರು. ಅವರು ಅಲ್ಲಿಂದ 7 ಕಾಫಿ ಬೀಜಗಳನ್ನು ಭಾರತಕ್ಕೆ ತಂದರು. ಮನೆಗೆ ಹಿಂದಿರುಗಿದ ಅವರು ಚಿಕ್ಕಮಗಳೂರಿನ ಬೆಟ್ಟಗಳಲ್ಲಿ ಬೀನ್ಸ್ ಅನ್ನು ನೆಟ್ಟರು. ಈಗ ಅವರ ಗೌರವಾರ್ಥವಾಗಿ ಆ ಬೆಟ್ಟವನ್ನು ಬಾಬಾ ಬುಡನ್ ಹಿಲ್ಸ್ ಎಂದು ಹೆಸರಿಸಲಾಗಿದೆ. ಇದು ಭಾರತದಲ್ಲಿ ಕಾಫಿ ಉದ್ಯಮದ ಆರಂಭದ ಹಂತವಾಗಿತ್ತು. ನಂತರದ ದಿನಗಳಲ್ಲಿ ಕಾಫಿ ಉತ್ಪಾದನೆ ಮತ್ತು ವ್ಯಾಪಾರವು ಚಿಕ್ಕಮಗಳೂರಿನ ಪ್ರಮುಖ ಉದ್ಯೋಗಗಳಲ್ಲಿ ಒಂದಾಯಿತು. ಅದರ ಆರ್ಥಿಕತೆಗೆ ಸಹಾಯಧನ ನೀಡಿತು. ಇಂದು ಈ ಪಟ್ಟಣವು ಕರ್ನಾಟಕದ ಕಾಫಿ ಭೂಮಿ ಎಂದು ಜನಪ್ರಿಯವಾಗಿದೆ. ಚಿಕ್ಕಮಗಳೂರಿನ ಪ್ರಕೃತಿ. ಚಿಕ್ಕಮಗಳೂರು ಕರ್ನಾಟಕದ ಪಶ್ಚಿಮ ಘಟ್ಟಗಳ ಹಚ್ಚ ಹಸಿರಿನ ಕಾಡುಗಳು ಮತ್ತು ರೋಲಿಂಗ್ ಬೆಟ್ಟಗಳ ನಡುವೆ ನೆಲೆಸಿರುವ ಚಿಕ್ಕಮಗಳೂರು ಪ್ರಕೃತಿ ಪ್ರಿಯರಿಗೆ ಮತ್ತು ಇತಿಹಾಸದ ಉತ್ಸಾಹಿಗಳಿಗೆ ಸ್ವರ್ಗವಾಗಿದೆ. ಚಿಕ್ಕಮಗಳೂರಿನ ಗಿರಿಶ್ರೇಣಿಗಳು ಪಶ್ಚಿಮ ಘಟ್ಟಗಳ ಒಂದು ಭಾಗವಾಗಿದ್ದು, ತುಂಗಾ ಮತ್ತು ಭದ್ರಾ ನದಿಗಳ ಮೂಲ ಸ್ಥಾನವಾಗಿದೆ. ಕರ್ನಾಟಕದ ಅತ್ಯಂತ ಎತ್ತರ ಶಿಖರವಾದ ಮುಳ್ಳಯ್ಯನಗಿರಿ ಚಿಕ್ಕಮಗಳೂರಿನಲ್ಲಿದೆ. ಈ ಜಿಲ್ಲೆಯು ಮಲೆನಾಡು, ಅರೆಮಲೆನಾಡು ಹಾಗೂ ಬಯಲು ಸೀಮೆಗಳನ್ನೊಳಗೊಂಡಿದೆ. ಈ ಜಿಲ್ಲೆಯ ಹೆಚ್ಚು ಪ್ರದೇಶ ಮಲೆನಾಡಾಗಿದೆ. ವಿವಿಧ ಜಾತಿಯ ಪ್ರಾಣಿಗಳನ್ನೊಳಗೊಂಡ ಅಭಯಾರಣ್ಯಗಳು, ನಿತ್ಯ ಹರಿದ್ವರ್ಣ ಕಾಡುಗಳಿಂದ ಕೂಡಿದ ಪರ್ವತ ಶ್ರೇಣಿಗಳು ಹಾಗೂ ಅನೇಕ ಜಲಪಾತಗಳು ಮತ್ತು ಕಾಫಿ, ಟೀ, ಏಲಕ್ಕಿ, ಮೆಣಸು, ಅಡಿಕೆ, ಬಾಳೆ, ತೆಂಗುಗಳನ್ನು ಬೆಳೆಯುವ ನಾಡಾಗಿದೆ. ಜಲ ಮತ್ತು ಪ್ರಕೃತಿ ಸಂಪತ್ತಿನಿಂದ ಪ್ರಸಿದ್ಧಿ ಪಡೆದಿದೆ.
ಮತ್ತು ಮಾಗಿದ ಕಾಫಿ ಹಣ್ಣುಗಳನ್ನು ಕೊಯ್ಲು ಮಾಡುವುದರಿಂದ ಹಿಡಿದು ಬೀನ್ಸ್ ಅನ್ನು ಹುರಿದು ರುಬ್ಬುವವರೆಗೂ ಕಾಫಿ ತಯಾರಿಕೆಯ ಪ್ರಕ್ರಿಯೆಯನ್ನು ಸಂದರ್ಶಕರು ಇಲ್ಲಿ ನೇರವಾಗಿ ವೀಕ್ಷಿಸಬಹುದು. ಕಾಫಿ ತೋಟಗಳ ಹೊರತಾಗಿ ಚಿಕ್ಕಮಗಳೂರು ಪ್ರದೇಶದ ಶ್ರೀಮಂತ ಸಾಂಸ್ಕೃತಿಕ ಪರಂಪರೆಯನ್ನು ಪ್ರದರ್ಶಿಸುವ ಹಲವಾರು ಐತಿಹಾಸಿಕ ದೇವಾಲಯಗಳಿಗೆ ನೆಲೆಯಾಗಿದೆ. ಹೊಯ್ಸಳ ಸಾಮ್ರಾಜ್ಯದ ಮಹಾನ್ ರಾಜ ವೀರಬಲ್ಲಾಳ ತರೀಕೆರೆ ತಾಲೂಕಿನ ಅಮೃತಪುರದಲ್ಲಿ ಅಮೃತೇಶ್ವರ ದೇವಾಲಯವನ್ನು ನಿರ್ಮಿಸಿದ ಎಂಬುದು ಸತ್ಯವಾಗಿದೆ. ಚಿಕ್ಕಮಗಳೂರು ಜಿಲ್ಲೆಯ ಹಳೇಬೀಡಿನಲ್ಲಿರುವ ಹೊಯ್ಸಳೇಶ್ವರ ದೇವಾಲಯವು ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವಾಗಿದೆ ಮತ್ತು ಅದರ ಸಂಕೀರ್ಣ ಕೆತ್ತನೆಗಳು ಮತ್ತು ಅದ್ಭುತ ವಾಸ್ತುಶಿಲ್ಪಕ್ಕೆ ಹೆಸರುವಾಸಿಯಾಗಿದೆ. ಇಲ್ಲಿನ ಮತ್ತೊಂದು ಪ್ರಸಿದ್ಧ ದೇವಾಲಯವೆಂದರೆ ಬೆಳವಾಡಿಯಲ್ಲಿರುವ ವೀರಭದ್ರ ದೇವಾಲಯ. ಇದು 13ನೇ ಶತಮಾನದಷ್ಟು ಹಿಂದಿನದು ಮತ್ತು ಹೊಯ್ಸಳ ವಾಸ್ತುಶಿಲ್ಪಕ್ಕೆ ಉತ್ತಮ ಉದಾಹರಣೆಯಾಗಿದೆ. ಇತ್ತೀಚಿನ ಇತಿಹಾಸದಲ್ಲಿ ಚಿಕ್ಕಮಗಳೂರು 1978ರಲ್ಲಿ ಭಾರತದ ಮಾಜಿ ಪ್ರಧಾನಿ ಇಂದಿರಾ ಗಾಂಧಿ ಇಲ್ಲಿ ಚುನಾವಣೆಗೆ ನಿಂತು ಲೋಕಸಭೆ ಭಾರತೀಯ ಸಂಸತ್ತಿಗೆ ಆಯ್ಕೆಯಾದಾಗ ಈ ಜಿಲ್ಲೆಯು ಜಾಗತಿಕ ಗಮನ ಸೆಳೆಯಿತು. ಚಿಕ್ಕಮಗಳೂರು ಜಿಲ್ಲೆಯ ಹಿಂದಿನ ಇತಿಹಾಸವನ್ನು ವಿವಿಧ ಆಡಳಿತ ರಾಜವಂಶಗಳು ಭೂಮಿಗೆ ದಯಪಾಲಿಸಿದ ವಿವಿಧ ಸ್ಮಾರಕಗಳಲ್ಲಿ ಇನ್ನೂ ಮುಂದುವರೆದಿದೆ. ಶಿಕ್ಷಣ, ವ್ಯಾಪಾರ ಮತ್ತು ವಾಣಿಜ್ಯದ ಶ್ರೇಷ್ಠ ಕೇಂದ್ರಗಳಲ್ಲಿ ಒಂದಾದ ಚಿಕ್ಕಮಗಳೂರು ಎಲ್ಲ ಧರ್ಮಗಳ ಸ್ಮಾರಕಗಳನ್ನು ಪೂಜಿಸಿದೆ. ಹೊಯ್ಸಳ ಮತ್ತು ದ್ರಾವಿಡ ಶೈಲಿಯ ವಾಸ್ತುಶಿಲ್ಪದ ಸಂಶ್ಲೇಷಣೆಯ ಕೋದಂಡರಾಮ ದೇವಾಲಯ, ಜಾಮಿಯಾ ಮಸೀದಿ ಮತ್ತು ಹೊಸ ಸೆಂಟ್ ಜೋಸೆಫ್ ಕ್ಯಾಥೆಡ್ರಲ್ ಇವುಗಳಲ್ಲಿ ಸೇರಿದೆ. ಚಿಕ್ಕಮಗಳೂರು ಜಿಲ್ಲೆಯ ಇತಿಹಾಸವು ಸಾಕಷ್ಟು ಶ್ರೀಮಂತವಾಗಿದೆ. ಇದು ಭೂಮಿಯಲ್ಲಿ ಹರಡಿರುವ ಹೊಯ್ಸಳ ವಾಸ್ತುಶಿಲ್ಪದ ಅವಶೇಷಗಳಲ್ಲಿ ಕಂಡುಬರುತ್ತದೆ. ಹೆಚ್ಚು ಸಾಹಸಮಯ ಬಯಸುವವರಿಗೆ ಪಶ್ಚಿಮ ಘಟ್ಟಗಳ ದಟ್ಟವಾದ ಕಾಡುಗಳು, ಜಲಪಾತಗಳು ಮತ್ತು ಪರ್ವತ ಶಿಖರಗಳ ಮೂಲಕ ನಿಮ್ಮನ್ನು ಕರೆದೊಯ್ಯುವ ಹಲವಾರು ಟ್ರೆಕ್ಕಿಂಗ್ ಮಾರ್ಗಗಳನ್ನು ಚಿಕ್ಕಮಗಳೂರು ನೀಡುತ್ತದೆ. ಕರ್ನಾಟಕದ ಅತಿ ಎತ್ತರದ ಶಿಖರವಾದ ಮುಳ್ಳಯ್ಯನಗಿರಿ ಶಿಖರವು ಸುತ್ತಮುತ್ತಲಿನ ಬೆಟ್ಟಗಳು ಮತ್ತು ಕಣಿವೆಗಳ ವಿಹಂಗಮ ನೋಟಗಳನ್ನು ನೀಡುವ ಜನಪ್ರಿಯ ಟ್ರೆಕ್ಕಿಂಗ್ ತಾಣವಾಗಿದೆ. ಚಿಕ್ಕಮಗಳೂರು ನಿಮಗೆ ನೈಸರ್ಗಿಕ ಸೌಂದರ್ಯ, ಸಾಂಸ್ಕೃತಿಕ ಪರಂಪರೆ ಮತ್ತು ಐಷಾರಾಮಿ ಆತಿಥ್ಯದ ಪರಿಪೂರ್ಣ ಮಿಶ್ರಣವನ್ನು ನೀಡುವ ತಾಣವಾಗಿದೆ. ಚಿಕ್ಕಮಗಳೂರು ಕರ್ನಾಟಕದ ಅತ್ಯಂತ ಆದ್ಯತೆಯ ರಜಾ ತಾಣಗಳಲ್ಲಿ ಒಂದಾಗಿದೆ. ರೈಲು ಮಾರ್ಗಗಳು ಮತ್ತು ರಸ್ತೆ ಮಾರ್ಗಗಳ ಮೂಲಕ ನಗರವು ರಾಜ್ಯದ ಎಲ್ಲ ಪ್ರಮುಖ ನಗರಗಳಿಗೆ ಸಂಪರ್ಕ ಹೊಂದಿದೆ. ನನ್ನ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಪ್ಲೀಸ್ ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಧನ್ಯವಾದಗಳು.